ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್, ಬೆಂಗಳೂರು ಬಂದ್. ಲಾಕ್ಡೌನ್ನ ಮೊದಲ ದಿನ ಬೆಂಗಳೂರಿನ ಸ್ಥಿತಿ ಹೇಗಿತ್ತು ಗೊತ್ತಾ? ಲಾಕ್ಡೌನ್ ಮತ್ತೆ ಮುಂದುವರಿಯುತ್ತೆ ಅನ್ನೋ ಸುಳಿವು ಕೊಟ್ಟಿದ್ಯಾರು? ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಅಕ್ಕಿ ಕಡಿಮೆ ಕೊಡ್ತಿದ್ದೀರಲ್ಲ ಯಾಕೆ ಅಂತ ಸಚಿವರು, ಇದನ್ನ ನಾವು ಈಗಾಗಲೇ ನೋಡಿದ್ದೀವಿ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ, ಮೊದಲ ದಿನದ ಲಾಕ್ಡೌನ್ನಲ್ಲಿ ಹೇಗಿತ್ತು ಬೆಂಗಳೂರು? ಟೈಮ್ ಲಿಮಿಟ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಜೋರು. ಅನ್ಯ ರಾಜ್ಯದ ಕಾರ್ಮಿಕರು ಇವತ್ತು ಬೆಂಗಳೂರು ಬಿಟ್ಟು ತೆರಳಿದ್ದು ಹೇಗೆ ನೋಡೋಣ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಕರ್ನಾಟಕದಾದ್ಯಂತ ಇಂದಿನಿಂದ 14 ದಿನಗಳ ಕಾಲ ಟೈಟ್ ರೂಲ್ಸ್ ಜಾರಿಯಲ್ಲಿದೆ. ಹೀಗಾಗಿ ಕೇವಲ ಅಗತ್ಯ ಸೇವೆಗಳಿಗಾಗಿ ಮಾತ್ರ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಅವಕಾಶ ನೀಡಿದ್ದು, ಜನಸಾಮಾನ್ಯರು 10 ಗಂಟೆ ಬಳಿಕ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರುವಂತಿಲ್ಲ. 14 ದಿನಗಳ ಕಾಲ ಕೊರೋನಾದಿಂದಾಗಿ ಮನೆಯಲ್ಲೇ ವನವಾಸ ಅನುಭವಿಸುವಂತಾಗಿದೆ. ಸದಾ ಜನರಿಂದಲೇ ಗಿಜುಗುಡುತ್ತಿದ್ದ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಇವತ್ತು ಫುಲ್ ಸೈಲೆಂಟ್ ಆಗಿತ್ತು. ಮೆಜೆಸ್ಟಿಕ್ನ ಕೆಂಪೇಗೌಡ ನಿಲ್ದಾಣ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಂಪ್ಲೀಟ್ ಖಾಲಿಯಾಗಿತ್ತು. ಇತ್ತ ಬಸ್ಗಳು ಇಲ್ಲದೆ, ಅತ್ತ ಜನರು ಇರಲಿಲ್ಲ. ನಿನ್ನೆ ರಾತ್ರಿಯಿಂದಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಎಂದಿದೆ. ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಲಾಕ್ಡೌನ್ನಿಂದಾಗಿ ಅನ್ಯ ರಾಜ್ಯಗಳಿಗೆ ತೆರಳುವವರು ರೈಲು ನಿಲ್ದಾಣದಲ್ಲಿ ಜಮಾಯಿಸಿದ್ರು. ನಿನ್ನೆ ರಾತ್ರಿ ಟಿಕೆಟ್ ರದ್ದಾಗಿದ್ದ ಕಾರಣ ನಿಲ್ದಾಣದಲ್ಲೇ ಉಳಿದುಕೊಂಡಿದ್ದ ಜನ ರಾತ್ರಿ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಪಡೆದಿದ್ರು. ಇಂದು ಬೆಳಗ್ಗೆ ತಮ್ಮ ಊರುಗಳತ್ತ ತೆರಳಿದ್ರು. ಲಾಕ್ಡೌನ್ನಿಂದಾಗಿ ಅಗತ್ಯ ಸೇವೆಗಳ ಜೊತೆಗೆ ಮದ್ಯದಂಗಡಿಗಳಿಗೂ ಬೆಳಗ್ಗೆ 6ರಿಂದ 10 ಗಂಟೆಯೊಳಗೆ ತೆರೆಯಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆಯೇ ಮದ್ಯದಂಗಡಿಗಳು ಓಪನ್ ಆಗಿದ್ವು. ಮದ್ಯದಂಗಡಿಗಳು ಓಪನ್ ಆದ್ರೂ ಕೆಲ ಅಂಗಡಿಗಳಿಗೆ ಮದ್ಯಪ್ರಿಯರು ಜಮಾಯಿಸಿದ್ರೆ, ಇನ್ನು ಕೆಲ ಅಂಗಡಿಗಳಲ್ಲಿ ಗ್ರಾಹಕರೇ ಇರಲಿಲ್ಲ. ಬೆಂಗಳೂರು ಲಾಕ್ಡೌನ್ಗೆ ಹೆದರಿ ಸಾವಿರಾರು ಜನರು ರಾಜಧಾನಿ ಬಿಟ್ಟು ತಮ್ಮ ತಮ್ಮ ಊರುಗಳತ್ತ ದಾಂಗುಡಿ ಇಟ್ಟಿದ್ದಾರೆ. ಯಶವಂತಪುರ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಇರಲಿಲ್ಲ. ಅತ್ಯಗತ್ಯ ಸೇವೆಗಳು ಲಭ್ಯವಿದ್ರೂ ಇತ್ತ ಜನರು ತಲೆ ಹಾಕಲೇ ಇಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶವಿದ್ದುದರಿಂದ ಜನ ನಿಧಾನಕ್ಕೆ ಮಾರ್ಕೆಟ್ನತ್ತ ಧಾವಿಸಿದ್ರು. ಲಾಕ್ಡೌನ್ನಿಂದಾಗಿ ಕೆಆರ್ ಮಾರ್ಕೆಟ್ಗೂ ಲಾಕ್ ಎಫೆಕ್ಟ್ ತಟ್ಟಿದೆ. ನಿನ್ನೆ ಗಿಜಿಗುಡುತ್ತಿದ್ದ ಮಾರ್ಕೆಟ್ನಲ್ಲಿ ಇವತ್ತು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ರು. ಫ್ಲೈಓವರ್ ಕೆಳಗೆ ಮಾರ್ಕೆಟ್ ಮಸೀದಿ ಬಳಿ ಮಾತ್ರ ವ್ಯಾಪಾರ ನಡೆದಿತ್ತು. ಕೆಆರ್ ಮಾರ್ಕೆಟ್ನಲ್ಲಿ ತರಕಾರಿ ಮಾರಾಟಕ್ಕೆ ಮಾತ್ರ ಅವಕಾಶ ಇದೆ. ಹೀಗಾಗಿ ಬೆಳ್ಳಂಬೆಳಗ್ಗೆ ತರಕಾರಿ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಮೇ 12ರವರೆಗೂ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಇರೋದ್ರಿಂದಾಗಿ ಜನರು ಏಕಾಏಕಿ ಊರು ಬಿಟ್ಟರು. ಬೆಳ್ಳಂಬೆಳಗ್ಗೆಯೇ ನೂರಾರು ಕಾರ್ಮಿಕರು ಊರುಗಳತ್ತ ಪ್ರಯಾಣ ಮಾಡಿದ್ರು. ರಾಜ್ಯದ ಗಡಿ ಅತ್ತಿಬೆಲೆ ಮೂಲಕ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿದ್ರು. ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಕೂಲಿ ಕಾರ್ಮಿಕರು ಬಸ್ ಇಲ್ಲದ ಕಾರಣ ದ್ವಿಚಕ್ರ ವಾಹನಗಳಲ್ಲಿ ಊರಿನತ್ತ ತೆರಳಿದ್ರು. ಲಗೇಜ್ ಸಮೇತ ದ್ವಿಚಕ್ರ ವಾಹನಗಳಲ್ಲಿ ತೆರಳಿದ್ರು. ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಟೈಮ್ ಲಿಮಿಟ್ ಇರೋದ್ರಿಂದಾಗಿ ಜನರು ಅಂಗಡಿಗಳಲ್ಲಿ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು. ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಸಂತೆಯಲ್ಲಿ ಜನಜಂಗುಳಿಯೇ ನೆರೆದಿತ್ತು. ಖರೀದಿ ಬ್ಯುಸಿಯಲ್ಲಿ ದೈಹಿಕ ಅಂತರವನ್ನೇ ಮರೆತಿದ್ದ ಜನರು ಹಾಲು, ಸೊಪ್ಪು, ತರಕಾರಿ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ಸಹ ಜನಜಾತ್ರೆಯೇ ಇದ್ದಿತ್ತು. ನಿನ್ನೆ ರಾತ್ರಿಯಿಂದಲೇ ಗಂಟು ಮೂಟೆ ಸಮೇತ ಜನರು ರೈಲಿಗಾಗಿ ಕಾದು ಕುಳಿತಿದ್ರು. ಕುಟುಂಬ ಸಮೇತ ಗಂಟು ಮೂಟೆ ಕಟ್ಟಿಕೊಂಡು ಪಯಣ ಬೆಳೆಸಿದ್ರು. ಬಿಹಾರ, ಜಾರ್ಖಂಡ್, ಒರಿಸ್ಸಾಗೆ ತೆರಳು ಕಾರ್ಮಿಕರೇ ಹೆಚ್ಚಾಗಿ ಜಮಾಯಿಸಿದ್ರು. ದೈಹಿಕ ಅಂತರವಿಲ್ಲದೆ, ಮಾರ್ಷಲ್ಗಳು ಇಲ್ಲದೆ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಲಾಗಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಟೈಮ್ ಲಿಮಿಟ್ ಇದ್ರೂ ಅಂಗಡಿಗಳತ್ತ ಜನ ಬರಲೇ ಇಲ್ವಾ? ಲಾಕ್ಡೌನ್ ಅವಧಿಯಲ್ಲಿ ಜನರಿಗೆ ಶುರುವಾಗಿರೋ ಭಯವಾದ್ರೂ ಏನು? ಬೆಂಗಳೂರು ಲಾಕ್ ಆಗಿದ್ರೂ ಅನಗತ್ಯವಾಗಿ ಓಡಾಡೋರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಅಗತ್ಯ ವಸ್ತುಗಳ ಖರೀದಿಗಾಗಿ ಟೈಮ್ ಲಿಮಿಟ್ ಇಟ್ಟಿರೋದ್ರಿಂದ ಜನರು ಖರೀದಿಗೆ ಮುಗಿಬೀಳ್ತಾರೆ ಅಂದ್ಕೊಂಡಿದ್ವಿ. ಆದರೆ ಯಾರು ಬರುತ್ತಲೇ ಇಲ್ಲ ಅಂತ ತರಕಾರಿ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವಕಾಶ ಕೊಟ್ಟರೆ ಯಾರೂ ಬರಲ್ಲ. ತಂದಿದ್ದ ತರಕಾರಿ, ಸೊಪ್ಪು ಹಾಗೆ ಉಳಿದಿದೆ. ಹಾಕಿದ ಅಸಲು ಕೂಡ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಮನೆಯಲ್ಲಿ ಮಕ್ಕಳನ್ನೆಲ್ಲ ಸಾಕಬೇಕು ಅಂತ ಯಶವಂತಪುರದಲ್ಲಿ ತರಕಾರಿ ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕೊರೋನಾ
ಕೊರೋನಾ ಲಾಕ್ಡೌನ್ ಮಧ್ಯೆಯೇ ವಿಮಾನ ಸೇವೆ ಇದೆ. ಹೀಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಏರ್ಪೋರ್ಟ್ಗೆ ಮೆಜೆಸ್ಟಿಕ್ನಿಂದ ಬಸ್ ಸೇವೆ ವ್ಯವಸ್ಥೆ ಮಾಡಲಾಗಿತ್ತು. ವಿಮಾನದಲ್ಲಿ ಹೋಗುವವರಿಗೆ ಮಾತ್ರ ಈ ಬಸ್ ವ್ಯವಸ್ಥೆ ಇದ್ದು ಏರ್ಪೋರ್ಟ್ಗೆ ಗಂಟೆಗೆ ಒಂದು ಬಸ್ ತೆರಳುತ್ತಿವೆ. ತುರ್ತು ಸೇವೆಗೆ ಕೆಲ ಬಿಎಂಟಿಸಿ ಬಸ್ ಸಂಚಾರಕ್ಕೆ ಇರಲಿವೆ. ಇಂದಿನಿಂದ ಕೊರೋನಾ ಎರಡನೇ ಅಲೆಯ ಲಾಕ್ಡೌನ್ ಜಾರಿಯಾಗಿದ್ದು ಬೆಳ್ಳಂಬೆಳಗ್ಗೆ ಏರ್ಪೋರ್ಟ್ಗೆ ನೂರಾರು ಪ್ರಯಾಣಿಕರು ಆಗಮಿಸಿದ್ರು. ಅಂತಾರಾಜ್ಯ ಮತ್ತು ವಿದೇಶಗಳಿಗೆ ತೆರಳಲು ಜನರು ಆಗಮಿಸಿದ್ರು. ಬೆಳಗ್ಗೆಯೇ ಸಿಟಿಯಿಂದ ಏರ್ಪೋರ್ಟ್ಗೆ ಬಂದು ಟರ್ಮಿನಲ್ನಲ್ಲಿ ಕಾಲಹರಣ ಮಾಡ್ತಿದ್ರು. 10 ಗಂಟೆ ನಂತರ ಕ್ಯಾಬ್ ಇದೆಯೋ ಇಲ್ವೋ ಅಂತ ಬೆಳಗ್ಗೆಯೇ ಜನ ಆಗಮಿಸಿದ್ರು. ಟರ್ಮಿನಲ್ನ ಚೇರ್ಗಳಲ್ಲಿ ಕುಳಿತು ತಮ್ಮ ಫ್ಲೈಟ್ಗಾಗಿ ಕಾದು ಕುಳಿತಿದ್ರು. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳಿಗೆ ಮೇ 12ರವರೆಗೂ ಬ್ರೇಕ್ ಹಾಕಲಾಗಿದೆ. ಆದರೂ ಅಲ್ಲಲ್ಲಿ ಪ್ರಯಾಣಿಕರು ಮನೆ ಸೇರಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ ಅನವಶ್ಯಕವಾಗಿ ನಿಂತಿದ್ದವರಿಗೆ ಪೊಲೀಸರು ವಾರ್ನಿಂಗ್ ಮಾಡಿದ್ರು. ಹೊಯ್ಸಳ ವಾಹನದಲ್ಲಿ ಓಡಾಡಿದ ಖಾಕಿ ಪಡೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ರು. ಅಗತ್ಯ ವಸ್ತುಗಳ ಖರೀದಿಗಾಗಿ ಸರ್ಕಾರ ಕೇವಲ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಅವಕಾಶ ನೀಡಿರುವುದಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರದಲ್ಲಿ 5 ದಿನ ವ್ಯಾಪಾರಕ್ಕೆ ಅವಕಾಶ ಕೊಡಿ, ಶನಿವಾರ ಮತ್ತು ಭಾನುವಾರ ಬೇಕಿದ್ರೆ ಕಂಪ್ಲೀಟ್ ಬಂದ್ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಬ್ಯಾಟರಾಯನಪುರ ಸಂತೆ ವ್ಯಾಪಾರಿಗಳು ಈಗಿರೋ ಬೆಳಗ್ಗೆ 6ರಿಂದ 10 ಗಂಟೆಯ ಟೈಮ್ ಲಿಮಿಟ್ಗೆ ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಮಾತ್ರ ಅವಕಾಶ ಕೊಟ್ಟರೆ ಜನ ಖರೀದಿಗೆ ಬರಲ್ಲ. ತಂದಂತಹ ಸಾಮಗ್ರಿಗಳನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕು. ನಾವು ನಿರೀಕ್ಷೆ ಮಾಡಿದಷ್ಟು ವ್ಯಾಪಾರ ಆಗ್ತಿಲ್ಲ ಅಂತ ಬ್ಯಾಟರಾಯನಪುರ ವ್ಯಾಪಾರಿಗಳು ಕಿಡಿಕಾರಿದ್ರು. ದೈಹಿಕ ಅಂತರ ಪಾಲಿಸಿಕೊಂಡು ವ್ಯಾಪಾರ ಮಾಡಿಕೊಂಡು ಹೋಗ್ತೀವಿ. ವಾರದಲ್ಲಿ 5 ದಿನ ಪೂರ್ಣ ಪ್ರಮಾಣದ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಕೊರೋನಾ ಟಫ್ ರೂಲ್ಸ್ನಿಂದಾಗಿ ನಿನ್ನೆ ರಾತ್ರಿಯಿಂದಲೇ ಬಸ್ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣ ಖಾಲಿಯಾಗಿತ್ತು. ಜನಗಳಿಲ್ಲದೆ ಬಸ್ಗಳಿಲ್ಲದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಅಂತಿತ್ತು. ಮೆಜೆಸ್ಟಿಕ್ ಸುತ್ತಮುತ್ತ ಪೊಲೀಸರು ಬ್ಯಾರಿಕೇಡ್ ಗೇಟ್ಗಳನ್ನು ಹಾಕಿದ್ರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಗೆ ಕೇವಲ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಓಡಾಟ ನಡೆಸುತ್ತಿದ್ವು. ಇಂದಿನಿಂದ 14 ದಿನಗಳ ಲಾಕ್ಡೌನ್ ಇರೋದ್ರಿಂದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಸಂಪೂರ್ಣ ಬಂದಾಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಡಿವಾಳದವರೆಗೆ ಇರುವ ಫ್ಲೈಓವರ್ ಬಂದಾಗಿದೆ. ಸುಮಾರು 10 ಕಿಲೋಮೀಟರ್ ವಿಸ್ತೀರ್ಣದ ಫ್ಲೈಓವರ್ ಇದಾಗಿದ್ದು ಇನ್ನು 14 ದಿನಗಳ ಕಾಲ ಸಂಪೂರ್ಣ ಬಂದಾಗಿರಲಿದೆ. ಪ್ರತಿನಿತ್ಯ 10,000ಕ್ಕೂ ಹೆಚ್ಚು ವಾಹನಗಳು ಓಡಾಡುತ್ತಿದ್ದ ಈ ಫ್ಲೈಓವರ್ ಸದ್ಯ ಕಂಪ್ಲೀಟ್ ಬಂದಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಸಮಯಾವಕಾಶ ಇದೆ. ಹೀಗಾಗಿ ಹಲವು ಜನರು ಜಮಾಯಿಸಿದ್ರು. ಮಾರ್ಕೆಟ್ಗೆ ಆಗಮಿಸಿದ ರೈಲ್ವೆ ಇಲಾಖೆ ಎಡಿಜಿಪಿ ಭಾಸ್ಕರ್ ರಾವ್ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಉಚಿತವಾಗಿ ಮಾಸ್ಕ್ ವಿತರಣೆ ಮಾಡಿದ್ರು. ಮಾಸ್ಕ್ ನೀಡೋ ಮೂಲಕ ಜನರಿಗೆ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಲಾಕ್ಡೌನ್ ಇದ್ರೂ ಬೀದಿಗಿಳಿದವರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ? ಸದಾ ಜನರಿಂದಲೇ ಗಿಜಿಗುಡುತ್ತಿದ್ದ ಚಿಕ್ಕಪೇಟೆ ಇವತ್ತು ಫುಲ್ ಖಾಲಿಯಾಗಿದ್ದು ಹೇಗೆ? ಹಳೆ ಪಾಸ್ ತೋರಿಸಿದ್ದ ಭೂಪ ಪೊಲೀಸರ ಜೊತೆ ಕ್ಯಾತೆ ತೆಗೆದಿದ್ದು ಹೇಗೆ? ನೋಡೋಣ ಲಾಕ್ಡೌನ್ ಬಿಸಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ಮೇ 12ರವರೆಗೂ ಲಾಕ್ಡೌನ್ ವಿಧಿಸಲಾಗಿದೆ. ಮನೆಯಿಂದ ಯಾರೂ ಹೊರಬಾರದೆಂದು ಸರ್ಕಾರ ಆದೇಶಿಸಿದ್ರೂ ಕೆಲವರು ಆದೇಶ ಉಲ್ಲಂಘಿಸಿ ಹೊರಗಡೆ ಓಡಾಡುತ್ತಿದ್ದಾರೆ. ಇದರಿಂದ ಅಲರ್ಟ್ ಆದ ಪೊಲೀಸರು ಅನಗತ್ಯವಾಗಿ ರಸ್ತೆಗಿಳಿದ ವಾಹನಗಳನ್ನು ಜಪ್ತಿ ಮಾಡಿದ್ರು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ತಪಾಸಣೆ ಚುರುಕುಗೊಂಡಿದ್ದು ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಿ ವಾಹನ ತಪಾಸಣೆ ನಡೆಸಲಾಗುತ್ತಿದೆ. ಲಾಕ್ಡೌನ್ ಇದ್ರೂ ಸಹ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಬೈಕ್ ಸವಾರರು ಸುಖಾಸುಮ್ಮನೆ ಓಡಾಟ ನಡೆಸಿದ್ರು. ಈ ವೇಳೆ ಪೊಲೀಸರು ಕೇಳಿದ್ದಕ್ಕೆ ಅನಾವಶ್ಯಕವಾಗಿ ಕಾರಣ ಹೇಳಿದ್ದ ವ್ಯಕ್ತಿಯ ಬೈಕನ್ನ ಪೊಲೀಸರು ಸೀಸ್ ಮಾಡಿದ್ರು. ಅನಗತ್ಯ ಓಡಾಟಕ್ಕೆ ಪೊಲೀಸರು ಬ್ರೇಕ್ ಹಾಕ್ತಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಯಿಂದ ಮೇ 12ರವರೆಗೂ ಬೆಂಗಳೂರು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಹೀಗಾಗಿ ಸದಾ ಜನಜಂಗುಳಿಯಿಂದಲೇ ಗಿಜುಗುಡುತ್ತಿದ್ದ ಬೆಂಗಳೂರಿನ ಹಲವು ಏರಿಯಾಗಳು ಸ್ತಬ್ಧವಾಗಿದ್ವು. ಅವೆನ್ಯೂ ರಸ್ತೆ, ಬಿವಿಕೆ ಅಯ್ಯಂಗಾರ್ ರೋಡ್, ಚಿಕ್ಕಪೇಟೆ ಸುತ್ತಮುತ್ತ ವ್ಯಾಪಾರ ವಹಿವಾಟಿಲ್ಲದೆ ಜನರ ಓಡಾಟವೂ ಇಲ್ಲದೆ ಸಂಪೂರ್ಣ ಸ್ತಬ್ಧವಾಗಿದ್ದು ರಸ್ತೆಗಳು ಸಂಪೂರ್ಣ ಖಾಲಿಯಾಗಿದ್ವು. ಬೆಂಗಳೂರಲ್ಲಿ ಲಾಕ್ಡೌನ್ ಇದ್ರೂ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಪಾಸ್ ತೋರಿಸಿ ಫಜೀತಿ ಮಾಡಿಕೊಂಡಿದ್ದಾನೆ. ಪೊಲೀಸರಿಗೆ ಸಿಕ್ಕಿಬಿದ್ದ ವ್ಯಕ್ತಿ ಹಳೆ ಪಾಸ್ ತೋರಿಸುತ್ತಿದ್ದ. ಹೀಗಾಗಿ ವಾಹನ ಸೀಸ್ ಮಾಡಲು ಪೊಲೀಸರು ಮುಂದಾಗಿದ್ರು. ಅಷ್ಟರಲ್ಲಿ ಆ ವ್ಯಕ್ತಿಗೆ ಮಗಳು ಕಳಿಸಿದ್ದ ಮೆಸೇಜ್ನಿಂದ ಬಚಾವಾಗಿದ್ದಾನೆ. ಮೆಡಿಕಲ್ ಎಮರ್ಜೆನ್ಸಿ ಅಂತ ಮೆಸೇಜ್ ತೋರಿಸಿದ ಬಳಿಕ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ದಾರೆ.
ಬಾರ್ ಅಂಗಡಿಗಳನ್ನ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಮಾತ್ರ ತೆರೆಯಬೇಕೆಂಬ ರೂಲ್ಸ್ ಇದ್ರೂ ಬಾರ್ ಮಾಲೀಕರು ಮಾತ್ರ ತಮ್ಮ ಕಳ್ಳಾಟವನ್ನ ಮಾತ್ರ ನಿಲ್ಲಿಸಿಲ್ಲ. ಬೆಂಗಳೂರು ಹೊರವಲಯದ ಆನೇಕಲ್ನ ಬಳ್ಳೂರು ಗಡಿಯ ಬಾರ್ನಲ್ಲಿ ಅಕ್ರಮವಾಗಿ ಮದ್ಯ ಸೇಲ್ ಮಾಡಲಾಗ್ತಿದೆ. ಎವಿಎಸ್ ಬಾರ್ನಲ್ಲಿ ಬಾಗಿಲು ಮುಚ್ಚಿ ಕಿಟಕಿಯಿಂದ ಮದ್ಯ ಮಾರಾಟ ಮಾಡಲಾಗ್ತಿದೆ. ಲಾಕ್ಡೌನ್ ಅವಧಿಯಲ್ಲೂ ಬೆಂಗಳೂರಿನಲ್ಲಿ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಮಾರ್ಕೆಟ್ ತೆರೆಯಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಮಾರ್ಕೆಟ್ ಸುತ್ತಮುತ್ತ ಜನರ ಓಡಾಟ ಹೆಚ್ಚಾಗಿದೆ. ಸೋಂಕು ನಿಗ್ರಹಿಸುವ ಸಲುವಾಗಿ ಎಚ್ಚೆತ್ತುಕೊಂಡ ಬಿಬಿಎಂಪಿ ಅಧಿಕಾರಿಗಳು ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸ್ಯಾನಿಟೈಸೇಷನ್ ಮಾಡಿದ್ರು. ವೈರಸ್ ಕಟ್ಟಿ ಹಾಕೋಕೆ ಬಿಬಿಎಂಪಿ ಸ್ಯಾನಿಟೈಸೇಷನ್ ಅಸ್ತ್ರ ಪ್ರಯೋಗಿಸುತ್ತಿದೆ. ಕೊರೋನಾ 2ನೇ ಅಲೆ ಹೆಚ್ಚಾಗುವುದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳೆಲ್ಲರೂ ಮೈಮರೆತಿದ್ದು ನಿಜ ಅಂತ ಸಂಸದ ಪ್ರತಾಪ್ ಸಿಂಹ ತಪ್ಪೊಪ್ಪಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ 2ನೇ ಅಲೆಯನ್ನ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಇದರಿಂದ ಸಿದ್ಧತೆಗೆ ವಿಳಂಬವಾಗಿದೆ. ಈಗ ಎಲ್ಲಾ ವಿಚಾರದಲ್ಲೂ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ ಅಂತ. ತುಳಸಿದಾಸಪ್ಪ ಆಸ್ಪತ್ರೆಯಲ್ಲಿ 100 ಬೆಡ್ಗಳ ಆಕ್ಸಿಜನ್ ವ್ಯವಸ್ಥೆ ಸಿಗಲಿದೆ ಅಂತ ಪ್ರತಾಪ್ ಸಿಂಹ ಹೇಳಿದರು. ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಲಸಿಕೆ ಪಡೆಯಲು ಕೋವಿಡ್ ಲಸಿಕಾ ಕೇಂದ್ರದಲ್ಲಿ ಜನರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಆದರೆ ಲಸಿಕಾ ಕೇಂದ್ರದಲ್ಲಿ ಲಸಿಕೆ ಇಲ್ಲದೆ ಪರದಾಡುವಂತಾಗಿದೆ. ದಾವಣಗೆರೆ ನಿಟ್ಟುವಳ್ಳಿ ಬಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಇಲ್ಲದಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಜೊತೆ ಸಾರ್ವಜನಿಕರು ವಾಗ್ವಾದ ನಡೆಸಿದ್ರು. ನಿನ್ನೆ ಒಂದೇ ದಿನ 5,300 ಡೋಸ್ ಖಾಲಿಯಾಗಿದ್ದು ಇಂದು 700 ಡೋಸ್ ಮಾತ್ರ ಉಳಿದಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಅಟ್ಟಹಾಸ ಹೆಚ್ಚಾಗ್ತಿದ್ದು ದೈಹಿಕ ಅಂತರ ಪಾಲಿಸುವಂತೆ ಪೌರ ಕಾರ್ಮಿಕರು ಜನರಲ್ಲಿ ಕೈಮುಗಿದು ಕೇಳಿಕೊಂಡ್ರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಭಾರಿ ಜನಸಂದಣಿ ಇರುವುದನ್ನು ಗಮನಿಸಿದ ಪೌರ ಕಾರ್ಮಿಕರು ಮಾಸ್ಕ್ ಧರಿಸಿ ದೈಹಿಕ ಅಂತರ ಪಾಲಿಸುವಂತೆ ಮನವಿ ಮಾಡಿದ್ರು. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ಸುಳಿವು ನೀಡಿದ್ದು ಯಾರು? ಲಾಕ್ಡೌನ್ ಮಧ್ಯೆಯೂ ರಸ್ತೆಗಿಳಿದವರಿಗೆ ಖಾಕಿ ಬಸ್ಕಿ ಹೊಡಿಸಿದ್ದು ಎಲ್ಲಿ? ಕುಂಟು ನೆಪ ಹೇಳಿ ಬಂದವರಿಗೆ ಬಿಸಿ ಕಜ್ಜಾಯ ಕೊಟ್ಟ ಖಾಕಿ. ಇಂತಹ ಮತ್ತಷ್ಟು ಸ್ಟೋರಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ಮುಂದುವರಿಕೆ ಅನಿವಾರ್ಯ ಆಗಬಹುದು ಅಂತ ಮೈಸೂರಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ತಜ್ಞರ ಸಲಹೆ ಪ್ರಕಾರ ಸರ್ಕಾರ 14 ದಿನ ಲಾಕ್ಡೌನ್ ಘೋಷಿಸಿದ್ದು ಆ ಮೂಲಕ ಸೋಂಕಿನ ಲಿಂಕ್ ಕಟ್ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಜನರು ಸಂಪೂರ್ಣ ಸಹಕಾರ ನೀಡಬೇಕು. ಜನರು ಸ್ಪಂದಿಸದಿದ್ರೆ ಮುಂದೆ ಲಾಕ್ಡೌನ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಮತ್ತೆ ಲಾಕ್ಡೌನ್ ಮುಂದುವರಿಸೋ ಬಗ್ಗೆ ಸಚಿವರು ಸುಳಿವು ಕೊಟ್ಟಿದ್ದಾರೆ. ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಅನಗತ್ಯವಾಗಿ ತಿರುಗಾಡುತ್ತಿದ್ದವರಿಗೆ ಪೊಲೀಸರು ಲಾಠಿ ರುಚಿ ನೀಡಿದ್ದಾರೆ. ಲಾಕ್ಡೌನ್ ಮಧ್ಯೆ ಅಲ್ಲಲ್ಲಿ ಬೇಕಾಬಿಟ್ಟಿಯಾಗಿ ತಿರುಗುತ್ತಿದ್ದವರಿಗೆ ಪೊಲೀಸರು ಕಜ್ಜಾಯ ಕರುಣಿಸಿದ್ದಾರೆ. ಬಳಿಕ ಬೈಕ್ ಸವಾರರಿಗೆ ಪೊಲೀಸರು ಬಸ್ಗೆ ಹೊಡಿಸಿದ್ದಾರೆ. ಅನಗತ್ಯ ಸಂಚರಿಸದಂತೆ ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಹೊರಗೆ ಬಂದವರಿಗೆ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ಕ್ಷುಲ್ಲಕ ಕಾರಣ ನೀಡಿ ರಸ್ತೆಯಲ್ಲಿ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ರು. ಈ ವೇಳೆ ತಪಾಸಣೆ ನಡೆಸಿದ ಪೊಲೀಸರು ಲಾಠಿ ಬೀಸಿದ್ದಾರೆ. ಅಲ್ಲದೆ ಸುಮ್ಮನೆ ಓಡಾಡೋರನ್ನ ನಿಯಂತ್ರಿಸಲು ಪೊಲೀಸರು ಸಾಹಸ ಪಟ್ಟಿದ್ದಾರೆ. ನಗರದ 4 ದಿಕ್ಕಿನಲ್ಲೂ ಬ್ಯಾರಿಕೇಡ್ ಹಾಕಿ ರಸ್ತೆಗೆ ಇಳಿದವರಿಗೆ ಲಾಠಿ ರುಚಿ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿ ಸಮಯ ಮುಗಿಯುತ್ತಿದ್ದಂತೆ ಹುಬ್ಬಳ್ಳಿ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು. ಚನ್ನಮ್ಮ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತ ಸೇರಿ ಹಲವು ಕಡೆ ವಾಹನಗಳ ತಪಾಸಣೆ ನಡೆಸಿದ್ರು. ಬ್ಯಾರಿಕೇಡ್ ಹಾಕಿ ಚೆಕ್ಪೋಸ್ಟ್ ನಿರ್ಮಿಸಿ ರಸ್ತೆಗಳಲ್ಲಿ ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟರು. ಗದಗ ತರಕಾರಿ ಮಾರ್ಕೆಟ್ಗೆ ಎಸ್ಪಿ ಯತೀಶ್ ವಿಸಿಟ್ ಹಾಕಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಕೆಲ ಹಣ್ಣಿನ ವ್ಯಾಪಾರಸ್ಥರು ಎಸ್ಪಿ ಎದುರು ತಮ್ಮ ಅಳಲು ತೋಡಿಕೊಂಡ್ರು. ನಮಗೂ ಮಾರಾಟಕ್ಕೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಆಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಎಸ್ಪಿ ನಾಳೆ ಪರ್ಯಾಯ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ರು. ಅನಗತ್ಯವಾಗಿ ಓಡಾಡೋರಿಗೆ ಕಲಬುರಗಿಯಲ್ಲಿ ಪೊಲೀಸರಿಂದ ಲಾಠಿ ರುಚಿ ಕರುಣಿಸಿದ್ದಾರೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಸಮೀಪ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಹೊರಬಂದವರಿಗೆ ಪೊಲೀಸರು ಕಜ್ಜಾಯ ಕೊಟ್ಟಿದ್ದಾರೆ. ಬೈಕ್ನಲ್ಲಿ ಬೇಕಾಬಿಟ್ಟಿಯಾಗಿ ತಿರುಗುತ್ತಿದ್ದವರಿಗೆ ಅಶೋಕನಗರ ಠಾಣೆ ಪೊಲೀಸರು ಲಾಠಿ ಏಟು ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಅಂಗಡಿ ಮುಂಗಟ್ಟುಗಳು ಪೊಲೀಸರು ಮುಚ್ಚಿಸಿದ್ರು. ಈ ವೇಳೆ ಕೊರೋನಾ 2ನೇ ಅಲೆ ತಡೆಯುವಲ್ಲಿ ಜನರ ಪಾತ್ರ ಅಪಾರವಾಗಿದೆ ಅಂತ ಜಾಗೃತಿ ಮೂಡಿಸಿದ್ರು. ಬಳಿಕ ನಗರದ ಎಲ್ಲಾ ಅಂಗಡಿಗಳನ್ನು ಬಂದ್ ಮಾಡಿಸಿ ಅನಗತ್ಯವಾಗಿ ಸಂಚರಿಸುತ್ತಿದ್ದ ಸವಾರರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟರು.
ಕೋಲಾರದ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸಿಬ್ಬಂದಿಗೆ ಕೊರೋನಾ ವಕ್ಕರಿಸಿದೆ. ಹೀಗಾಗಿ ಕಚೇರಿಗೆ ಬೀಗ ಹಾಕಿ ಸೀಲ್ ಡೌನ್ ಮಾಡಲಾಗಿದೆ. ಕಚೇರಿಯ ಸಿಬ್ಬಂದಿ ಸೇರಿ 3 ಮಂದಿ ಸ್ಟಾಫ್ ಅಟೆಂಡರ್ಗಳಿಗೆ ಸೋಂಕಿರುವುದು ದೃಢಪಟ್ಟಿದ್ದು, ಆಸ್ತಿ ಖರೀದಿ ಹಾಗೂ ಮಾರಾಟ ಮಾಡಲು ಬಂದಿದ್ದವರಿಗೆ ಆತಂಕ ಶುರುವಾಗಿದೆ. ಸದ್ಯ 3 ದಿನಗಳ ಕಾಲ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಲಾಕ್ಡೌನ್ ನಿಯಮ ಜಾರಿಯಾಗ್ತಿದ್ದಂತೆ ಧಾರವಾಡ ಬಹುತೇಕ ಸ್ತಬ್ಧವಾಗಿತ್ತು. ನಿತ್ಯ ಸವಾರರು ಜನರಿಂದ ತುಂಬಿ ತುಳುಕ್ತಿದ್ದ ರಸ್ತೆಗಳು ಬೇಕೋ ಎಂತಿದ್ವು. ಅದೇ ಲಾಕ್ಡೌನ್ ಮಧ್ಯೆ ಮಾರುಕಟ್ಟೆಯೂ ಖಾಲಿಯಾಗಿತ್ತು. ಇನ್ನು 10 ಗಂಟೆಗೆ ರಸ್ತೆಗೆ ಇಳಿದ ಪೊಲೀಸರು ಅಂಗಡಿಗಳನ್ನು ಬಂದ್ ಮಾಡಿಸಿ ರಸ್ತೆ ಸಂಚಾರ ನಿರ್ಬಂಧಿಸಿದ್ರು. 18 ವರ್ಷ ಮೇಲ್ಪಟ್ಟವರು ವ್ಯಾಕ್ಸಿನ್ ಪಡೆಯೋದಿಕ್ಕೆ ಇವತ್ತಿನಿಂದಲೇ ರಿಜಿಸ್ಟ್ರೇಷನ್ ಶುರುವಾಗಿದ್ದು ಎಲ್ಲಿ? ದೇಶದಲ್ಲಿ 24 ಗಂಟೆಗಳ ಅವಧಿಯಲ್ಲಿ ಪತ್ತೆಯಾದ ಕೇಸ್ಗಳಾದ್ರೂ ಎಷ್ಟು? ದೇಶದಲ್ಲಿ ಒಂದೇ ದಿನ ಸಂಭವಿಸಿದ ಸಾವಿನ ಪ್ರಮಾಣವಾದ್ರೂ ಎಷ್ಟು? ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಇಂದು ಸಂಜೆ 4 ಗಂಟೆಯಿಂದ 18 ವರ್ಷ ಮೇಲ್ಪಟ್ಟವರು ಕೋವಿನ್ ಪೋರ್ಟಲ್ನಲ್ಲಿ ಕೊರೋನಾ ಲಸಿಕೆ ಪಡೆಯಲು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆಯನ್ನ ನೀಡಲಾಗುತ್ತೆ. ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ 18 ವರ್ಷ ಮೇಲ್ಪಟ್ಟವರು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯ. ಕೋವಿನ್ ಪೋರ್ಟಲ್ನಲ್ಲಿ 18 ವರ್ಷ ಮೇಲ್ಪಟ್ಟವರು ಲಸಿಕೆಯ ಬ್ರ್ಯಾಂಡ್ ಅನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ದೇಶದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ ದಾಖಲೆಯ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ದೇಶದಲ್ಲಿ 3,62,757 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಸಾವಿನ ಸಂಖ್ಯೆಯು ಇದೇ ಮೊದಲ ಬಾರಿಗೆ 3,000 ಗಡಿ ದಾಟಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ ಕೊರೋನಾದಿಂದ 3,285 ಮಂದಿ ಸಾವನ್ನಪ್ಪಿದ್ದಾರೆ. ಭಾರತದ ಡಿಸಿಜಿಐನಿಂದ ಕೊರೋನಾ ವೈರಸ್ ವಿರುದ್ಧದ ತುರ್ತು ಬಳಕೆಗೆ ಒಪ್ಪಿಗೆ ಪಡೆದಿರುವ 3ನೇ ಲಸಿಕೆಯೇ ರಷ್ಯಾದ ಸ್ಪುಟ್ನಿಕ್ ಲಸಿಕೆ. ಸ್ಪುಟ್ನಿಕ್ ಲಸಿಕೆಯು ಭಾರತಕ್ಕೆ ಮೇ 1ರಂದು ಆಮದು ಆಗಲಿದೆ ಎಂದು ರಷ್ಯಾ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಸಿಇಒ ಕಿರಿಲ್ ಡಿಮಿಟ್ರಿವ್ ಹೇಳಿದ್ದಾರೆ. ಭಾರತದಲ್ಲಿ ಸದ್ಯ ಕೊರೋನಾ ವೈರಸ್ ವಿರುದ್ಧದ ಲಸಿಕೆಯ ಕೊರತೆ ಎದುರಾಗಿದೆ. ಇದನ್ನು ನೀಗಿಸಲು ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನ ತುರ್ತಾಗಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ 895 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇದು ಇದುವರೆಗಿನ 24 ಗಂಟೆ ಅವಧಿಯ ಅತಿ ಹೆಚ್ಚಿನ ಸಾವು. ಮಹಾರಾಷ್ಟ್ರದಲ್ಲಿ ನಿನ್ನೆ 66,179 ಮಂದಿ ಕೊರೋನಾದಿಂದ ಸೋಂಕಿತರಾಗಿದ್ದಾರೆ. ಆದರೆ ಮುಂಬೈ ನಗರದಲ್ಲಿ ನಿನ್ನೆ 3,999 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಮುಂಬೈ ನಗರದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಿನೇ ದಿನೇ ಕಡಿಮೆಯಾಗ್ತಿರುವುದು ವಿಶೇಷ. ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಲಸಿಕೆಯನ್ನ ರಾಜ್ಯ ಸರ್ಕಾರಗಳ ಕೋಟಾದಡಿ ಮಹಾರಾಷ್ಟ್ರಕ್ಕೆ ಮೇ 20ರ ನಂತರ ಪೂರೈಕೆ ಮಾಡಲಾಗುತ್ತೆ ಎಂದು ಸಿರಂ ಇನ್ಸ್ಟಿಟ್ಯೂಟ್ ಹೇಳಿದೆ. ಇದೇ ರೀತಿ ಗೋವಾ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಬೇಡಿಕೆಯನ್ನ ಪೂರೈಸಿದ ಬಳಿಕ ಲಸಿಕೆ ಪೂರೈಸುತ್ತೇವೆ ಎಂದು ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿದೆ. ರಾಜಸ್ಥಾನದ ಸರ್ಕಾರಕ್ಕೂ ಮೇ 15ರ ನಂತರ ಕೊರೋನಾ ಲಸಿಕೆ ಪೂರೈಸುವುದಾಗಿ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿದೆ. ಭಾರತದಲ್ಲಿ ಕೊರೋನಾದ 2ನೇ ಅಲೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕೊರೋನಾ ರೋಗಿಗಳ ನೆರವಿಗೆ ದೇಶ ವಿದೇಶಗಳಿಂದ ನೆರವು ಹರಿದು ಬರ್ತಿದೆ. ಆಸ್ಟ್ರೇಲಿಯಾದ ಕ್ರಿಕೆಟಿಗ ಬ್ರೇಟ್ಲಿ 1 ಬಿಟ್ಕಾಯಿನ್ ನೆರವು ನೀಡುವುದಾಗಿ ಹೇಳಿದ್ದಾರೆ. ಈ ಹಣವನ್ನು ಆಕ್ಸಿಜನ್ ಪೂರೈಕೆಯ ಸಾಮಗ್ರಿಗಳ ಖರೀದಿಗೆ ಬಳಸಲು ಮನವಿ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ರೈಲ್ವೆ ಕೋಚ್ಗಳನ್ನು ಈಗ ಕೋವಿಡ್ ಬೆಡ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ. ದೇಶದಲ್ಲಿ 4,000 ರೈಲ್ವೆ ಕೋಚ್ಗಳಲ್ಲಿರುವ ಬೆಡ್ಗಳನ್ನು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆಗೆ ಸಿದ್ಧಪಡಿಸಲಾಗಿದೆ. ರೈಲ್ವೆ ಇಲಾಖೆಯಿಂದ ಸುಮಾರು 64,000 ಬೆಡ್ಗಳು ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಸಿದ್ಧವಾಗಿದೆ. ದೆಹಲಿಯಲ್ಲಿ 75 ಕೋಚ್ಗಳ 1,200 ಬೆಡ್ಗಳನ್ನು ಕೊರೋನಾ ರೋಗಿಗಳ ಚಿಕಿತ್ಸೆಗೆ ನೀಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಪಂಚಾಯತ್ ಚುನಾವಣೆಗೆ ನಿಯೋಜಿತರಾಗಿ ಕೆಲಸ ಮಾಡಿದ್ದ 135 ಮಂದಿ ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಚುನಾವಣೆ ವೇಳೆ ಕೊರೋನಾ ತಡೆ ಮಾರ್ಗಸೂಚಿಗಳನ್ನು ಪಾಲಿಸಿರಲಿಲ್ಲ. ಇದರಿಂದಾಗಿ ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಅಲಹಾಬಾದ್ ಹೈಕೋರ್ಟ್ ಯುಪಿ ಚುನಾವಣಾ ಆಯೋಗಕ್ಕೆ ನೋಟಿಸ್ ನೀಡಿದೆ. ಚುನಾವಣಾ ಆಯೋಗದ ಅಧಿಕಾರಿಗಳ ವಿರುದ್ಧ ಏಕೆ ಕ್ರಮ ಕೈಗೊಳ್ಳಬಾರದು ಎಂದು ಹೈಕೋರ್ಟ್ ಪ್ರಶ್ನಿಸಿದೆ. ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ನೀಡಿರುವ ಮತ್ತು ಮುಂದೆ ನೀಡುವ ಲಸಿಕೆಯನ್ನ 18ರಿಂದ 44 ವರ್ಷ ವಯೋಮಾನದವರಿಗೆ ಬಳಸಬಾರದು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರಗಳೇ ನೇರವಾಗಿ ಲಸಿಕೆ ಉತ್ಪಾದಕರಿಂದ ಲಸಿಕೆ ಖರೀದಿಸಿ 18ರಿಂದ 44 ವರ್ಷ ವಯೋಮಾನದವರಿಗೆ ಲಸಿಕೆ ನೀಡಬೇಕೆಂದು ಹೇಳಿದೆ. ಹೀಗಾಗಿ 18ರಿಂದ 44 ವರ್ಷ ವಯೋಮಾನದವರಿಗೆ ಮೇ 1ರಿಂದ ಲಸಿಕೆ ನೀಡಿಕೆ ಅನುಮಾನ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.